ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ರೇಷನ್ ಕಾರ್ಡ್ ಬೇಕು ಅಂತ ಕಾಯ್ತಾ ಇರೋರಿಗೆ ಒಂದು ಶುಭ ಸುದ್ದಿ ಇದೆ. ಕೆಲವೊಂದಷ್ಟು ಅಪ್ಡೇಟ್ಸ್ಗಳು ಇದೆ. ಈ ವಿಡಿಯೋದಲ್ಲಿ ಅದನ್ನ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ರೇಷನ್ ಕಾರ್ಡ್ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿ ತುಂಬಾ ಜನ ಕಾಯ್ತಾ ಇದ್ದೀರಾ ಅಂತ ಗೊತ್ತು ನನಗೆ. ಈಗ ಒಂದು ಅನೌನ್ಸ್ಮೆಂಟ್ ಬಂದಿದೆ ಅಂಡ್ ಇದಕ್ಕೆ ಟೈಮ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ, ಮತ್ತೆ ಕೊನೆಯ ದಿನಾಂಕನೂ ಕೊಟ್ಟಿದ್ದಾರೆ. ಎಲ್ಲಾದ್ರ ಬಗ್ಗೆ ಹೇಳ್ತೀನಿ ನಾನು. ಸ್ಪೆಷಲಿ BPL ರೇಷನ್ ಕಾರ್ಡ್ ಯಾರಿಗೆಲ್ಲ ಬೇಕು ಇಂಥವರಿಗೆ ಈಗ ಒಂದು ಆಪರ್ಚುನಿಟಿ ಇದೆ. ಅದ್ರಲ್ಲೂ ಎಲ್ಲ ಸರ್ವೇ ಸಾಮಾನ್ಯರು ಹೋಗಿ BPL ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬಹುದಾ, ನಮ್ಮೆಲ್ರಿಗೂ ಅವಕಾಶ ಸಿಗುತ್ತಾ ಅಂತ ಏನಾದ್ರು ಕೇಳ್ತಾ ಇದ್ರೆ ಎಲ್ಲರಿಗೂ ಅವಕಾಶ ಇಲ್ಲ. ಯಾರ ಹತ್ರ ಈ ಶ್ರಮ ಕಾರ್ಡ್ ಇದೆ ಇಂಥವರಿಗೆ ಅರ್ಜಿ ಸಲ್ಲಿಸೋದಕ್ಕೆ ಈಗ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಗೌರ್ಮೆಂಟ್. ಸೊ ಈ ಶ್ರಮ ಕಾರ್ಡ್ ನ ಇಟ್ಕೊಂಡಿರೋರಿಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮ್ಗೆ ಇವಾಗ ಅವಕಾಶ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಈ ಶ್ರಮ ಕಾರ್ಡ್ ನ ಇಟ್ಕೊಂಡಿದ್ದೀರಾ, ನಾವು ರೇಷನ್ ಕಾರ್ಡ್ ನ ಹಾಕ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದೀರಾ ಅಂತವ್ರಿಗೆ ಅಡ್ವಾಂಟೇಜ್. ಈಗ ಈ ಶ್ರಮ ಕಾರ್ಡ್ ಇದ್ದವ್ರಿಗೆನೆ BPL ರೇಷನ್ ಕಾರ್ಡ್ ಆಲ್ಮೋಸ್ಟ್ ಇರುತ್ತೆ, ಮುಕ್ಕಾಲ್ ಭಾಗ ಜನರ ಹತ್ರ ಇರುತ್ತೆ. ಬಟ್ ಏನಾಗಿರುತ್ತೆ, ಕೆಲವೊಂದಷ್ಟು ಜನರಿಗೆ ಈ ಶ್ರಮ ಕಾರ್ಡ್ ಮಾತ್ರ ಇರುತ್ತೆ, ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಕ್ಕೆ ಇನ್ನ ಕಾಲಾವಕಾಶ ಸಿಕ್ಕಿರಲ್ಲ, ಮತ್ತೆ ಅವ್ರದ್ದು ಏನಾದ್ರು ಇಂಟರ್ನಲ್ ಪ್ರಾಬ್ಲಮ್ಗಳಿರುತ್ತೆ. ಯಾರೆಲ್ಲ ಮಾಡಿಸ್ಕೊಂಡಿಲ್ಲ, ಮಾಡಿಸ್ಕೋಬೇಕು ಅಂತ ಕಾಯ್ತಾ ಇದ್ದೀರಾ ಇಂಥವ್ರಿಗೆ ಇವಾಗ ರಿಲೀಫ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇವಾಗ ಕಾರ್ಡ್ ಹಾಕ್ಲಿಕ್ಕೆ ನಿಮ್ಗೆ ಅಪ್ಲಿಕೇಶನ್ಸ್ ಗಳು ಶುರುವಾಗಿದೆ. ಸೊ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ ಗಳು ಏನೇನು ಅಂತ ಅಂದ್ರೆ, ಬರೀ ಈ ಶ್ರಮ ಕಾರ್ಡ್ ಇದ್ದವರು ಮಾತ್ರ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಬೋದು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಎಲ್ಲರಿಗೂ ಕಾಮನ್ ಪೀಪಲ್ ಗಳಿಗೆ ಅವಕಾಶನ ಕೊಟ್ಟಿಲ್ಲ. ಈ ಶ್ರಮ ಕಾರ್ಡ್ ಮೆಜಾರಿಟಿ ಯಾರ ಹತ್ರ ಇರುತ್ತೆ ಅಂದ್ರೆ, ದಿನ ಕೂಲಿ ಮಾಡೋರಿಗೆ, ಗಾರೆ ಕೆಲಸಗಳು ಮಾಡೋರಿಗೆ, ಈ ತರದವ್ರ ಹತ್ರ ಈ ಶ್ರಮ ಕಾರ್ಡ್ ಇರುತ್ತೆ. ಯಾಕಂದ್ರೆ ಇವರು ಡೈಲಿ ವೇಜಸ್ ನ ತಗೋತಾ ಇರ್ತಾರೆ. ಬೇಸಿಕಲಿ ಡೈಲಿ ವೇಜಸ್ ನ ತಗೊಳ್ಳುವಂತ ಈ ಶ್ರಮ ಕಾರ್ಡ್ ಹೋಲ್ಡರ್ಸ್ ಗಳು ಇರ್ತಾರೆ. ಸೊ ಇಂಥವ್ರಿಗೆ ಮಾತ್ರ ಅಪ್ಲಿಕೇಶನ್ಗೆ ನಿಮ್ಗೆ ಅವಕಾಶನ ಕೊಟ್ಟಿದ್ದಾರೆ. ಸೊ ಈ ಶ್ರಮ ಕಾರ್ಡು, ಆಧಾರ್ ಕಾರ್ಡು, ಪಾನ್ ಕಾರ್ಡು, ಪಾಸ್ಬುಕ್, ಮತ್ತೆ ನೀವು ಫಸ್ಟ್ ಪೇಜ್ ಪಾಸ್ಬುಕ್ ಕೊಡ್ಬೇಕಾಗತ್ತೆ, ರೀಸೆಂಟ್ ಸೈಜ್ ಫೋಟೋ ಕೊಡ್ಬೇಕಾಗತ್ತೆ, ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಇಷ್ಟು ಕಾಮನ್ ಆಗಿರುವಂತ ಡಾಕ್ಯುಮೆಂಟ್ಸ್ ನ ಇಟ್ಕೊಂಡು ಆಹಾರ ಇಲಾಖೆಗೆ ಹೋಗ್ಬೋದು. ಇಲ್ಲ ಅಂತ ಅಂದ್ರೆ ಬೆಂಗಳೂರು ಕರ್ನಾಟಕವನ್ನು ಸೇವಾ ಸಿಂಧು ಕೇಂದ್ರಗಳಿಗೆ ಹೋದ್ರೆ ನಿಮಗೆ ಈ ಶ್ರಮ ಕಾರ್ಡ್ ಇದ್ದವರಿಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಕ್ಕೆ ಅಂತ ಹೇಳಿದ್ರೆ ಅಪ್ಲಿಕೇಶನ್ಸ್ ಗಳನ್ನ ಹಾಕೊಡ್ತಾರೆ. ಇದಕ್ಕೆ ಮಾರ್ಚ್ ವರ್ಗು ನಿಮ್ಗೆ ಕಡೆಯ ದಿನಾಂಕನ ಹೇಳಿದ್ದಾರೆ. ಆಲ್ಮೋಸ್ಟ್ 2 ತಿಂಗಳು ಕಾಲಾವಕಾಶ ನಿಮ್ಗೆ ಕೊಟ್ಟಿದ್ದಾರೆ. ಮಾರ್ಚ್ ಎಂಡ್ ವರ್ಗು ನಿಮ್ಗೆ ಅವಕಾಶ ಇದೆ. ಇದ್ರ ಜೊತೆಗೆ ಹೆಲ್ತ್ ಎಮರ್ಜೆನ್ಸೀಸ್ ಗಳಲ್ಲಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಯಾರಾದ್ರೂ ಕಾಯ್ತಿದೆ ಇಂಥವ್ರಿಗೂ ಮಾರ್ಚ್ ವರ್ಗು ನಿಮ್ಗೆ ಅವಕಾಶ ಇದೆ. ನೀವು ಹೋಗಿ ಹಾಕೋಬಹುದು, ಏನು ತೊಂದರೆ ಇಲ್ಲ. ಬಟ್ ಮೆಡಿಕಲ್ ಸರ್ಟಿಫಿಕೇಟ್, ಮೆಡಿಕಲ್ ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ಸಬ್ಮಿಟ್ ಮಾಡಬೇಕು. ನಿಮ್ಗೂ ರೇಷನ್ ಕಾರ್ಡ್ ಅಪ್ಲಿಕೇಶನ್ ನ ಕೊಟ್ಟಿದ್ದಾರೆ. ಅದು ಯಾವತ್ತೂ ಇರುತ್ತೆ ಬಿಡಿ. ಹೆಲ್ತ್ ಎಮರ್ಜೆನ್ಸೀಸ್ ಇರೋರಿಗೆ ಯಾವತ್ತಿದ್ರು ಕೊಟ್ಟೆ ಕೊಡ್ತಾರೆ, ಅದ್ರಲ್ಲಿ ಏನು ದೊಡ್ಡ ಡಿಫ್ರೆನ್ಸ್ ಅನ್ಸಲ್ಲ. ಬಟ್ ಇಂಥವ್ರಿಗೆ ಇವಾಗ ಅವಕಾಶಗಳನ್ನ ಕೊಟ್ಟಿದ್ದಾರೆ, ನೀವು ಯೂಸ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕ್ಬೇಕು ಅಂತ ಇರೋರು ಅಪ್ಲಿಕೇಶನ್ ಗಳನ್ನ ಹಾಕಿ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಅಪ್ಲಿಕೇಶನ್ ಹಾಕಕ್ಕೆ ನಿಮ್ಗೆ ಟೈಮ್ ಇದೆ. ಸೊ ಅಷ್ಟೊತ್ತುಗಳಿಗೆ ಹೋಗಿ ನೀವು ಅಪ್ಲಿಕೇಶನ್ಸ್ ಗಳನ್ನ ಹಾಕಿದ್ರೆ ನೀವು ರೇಷನ್ ಕಾರ್ಡ್ ನ ಪಡಿಬಹುದು. ಅದು ಎಷ್ಟು ತಿಂಗಳಾಗ್ಬೋದು ಅಥವಾ ಎಷ್ಟು ದಿನ ಆಗ್ಬೋದು ಅಪ್ರೂವಲ್ ಕೊಟ್ಟು ನಿಮ್ಮ ಕೈಗೆ ಬರೋದು ಅಂತ ಗೊತ್ತಿಲ್ಲ. ಹೆಲ್ತ್ ಎಮರ್ಜೆನ್ಸಿ ಇರೋರಿಗೆ ಬಂದ್ಬಿಡುತ್ತೆ ಬಿಡಿ. ಬಟ್ ಈ ಶ್ರಮ ಕಾರ್ಡ್ ಇಟ್ಕೊಂಡಿರೋರಿಗೆ ಎಷ್ಟು ದಿನ ಆಗತ್ತೆ ಬರೋದು ಅಂತ ಹೇಳಿ ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ಹಾಕಿ, ಅಪ್ಲಿಕೇಶನ್ ಹಾಕಿ ನೋಡೋಣ ಮುಂದಕ್ಕೆ ಹಿಂಗಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಯಾರೆಲ್ಲ ಈ ಶ್ರಮ ಕಾರ್ಡ್ ಇಟ್ಕೊಂಡಿದ್ದೀರಾ, ರೇಷನ್ ಕಾರ್ಡ್ BPL ರೇಷನ್ ಕಾರ್ಡ್ ಬೇಕು ಅಂತ ಕಾಯ್ತಾ ಇದ್ದೀರಾ ಇಂಥವ್ರಿಗೆ ಅವಕಾಶ ಇದೆ. ಹೋಗಿ ಆನ್ಲೈನ್ ಅಲ್ಲಿ ಅಥವಾ ನೀವು ನಿಯರೆಸ್ಟ್ ಸೇವಾ ಸಿಂಧು ಕೇಂದ್ರಗಳಿಗೆ ಹೋದ್ರೆ ನಿಮ್ಗೆ ಅಪ್ಲಿಕೇಶನ್ ನ ಈಸ್ಕೊಂತಾರೆ, ಹಾಕಬಹುದು. ಸೊ ಸದ್ಯಕ್ಕಂತೂ ಇದೊಂದೇ ಅಪ್ಡೇಟು. ನೆಕ್ಸ್ಟ್ ಅಪ್ರೂವಲ್ ಆಗಲಿ, ಡಿಸ್ಟ್ರಿಬ್ಯೂಷನ್ ಆಗಲಿ ಇವಾಗ ಸದ್ಯಕ್ಕೆ ಎಲ್ಲೂ ಶುರು ಆಗಿಲ್ಲ. ರೀಸೆಂಟ್ ಆಗಿ ಮೈಸೂರಲ್ಲಿ ಮಾತ್ರ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಅದಾದ್ಮೇಲೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹಂತವಾಗಿ ಡಿಸ್ಟ್ರಿಬ್ಯೂಷನ್ ಕೂಡ ಶುರು ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಮಾಡ್ದಂಗೆ ಏನಾದ್ರು ಅಪ್ಡೇಟ್ಸ್ ಗಳು ಬಂದಲ್ಲಿ ಖಂಡಿತ ನಾನು ವಿಡಿಯೋ ಮಾಡಿ ನಿಮ್ಗೆ ಅಪ್ಡೇಟ್ ನ ಮಾಡ್ತಾ ಹೋಗ್ತೀನಿ. ಸದ್ಯದ ಮಟ್ಟದಲ್ಲಿ ಇಷ್ಟೇ ಅಪ್ಡೇಟ್. ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಅಲ್ಲಿ. ನಮಸ್ಕಾರ.